ಹಲೋ ಹಾಯ್. ಇವತ್ತು ಯಾವುದಾದ್ರೂ ಒಂದು ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ತೊಗೊಂಡಿರುವಂಥದ್ದು 3/4 kg ಆಗುವಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಸೊ ಅದನ್ನು ನೀಟಾಗಿ ತೊಳೆದು ಮತ್ತು ಡ್ರೈ ಕ್ಲಾತಲ್ಲಿ ಅದನ್ನು ಒರೆಸ್ಬಿಟ್ಟು ಸೊ ಈ ಥರ ನಾನು ಈ ಒಂದು ಸೈಜ್ಗೆ ನೀಟಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಇದನ್ನು ಒದ್ದೆ ಇದ್ದರೆ ಇದು ಅಷ್ಟು ನೀಟಾಗಿ ಫ್ರೈ ಆಗಲ್ಲ ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ಡ್ರೈ ಮಾಡಿ ಆಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ಮತ್ತು ಇದಕ್ಕೆ 2 ಆನಿಯನ್ ತೊಗೊಂಡಿದ್ದೀನಿ. ಆನಿಯನ್ ತೊಗೊಂಡು ಈ ರೀತಿ ನಾನು ಹೆಚ್ಚಿಟ್ಕೊತಾ ಇದ್ದೀನಿ. ಸ್ಮಾಲಾಗಾದರೂ ಹೆಚ್ಚಿಟ್ಕೋಬೋದು, ಇಲ್ಲ ಅಂತಂದರೆ ಸ್ವಲ್ಪ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಆನಿಯನನ್ನು ಹೆಚ್ಚಿಟ್ಕೋಬೋದು. ಮತ್ತು 2 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ, ಅದನ್ನು ಕೂಡ ಇವಾಗಲೇ ಹೆಚ್ಚಿಟ್ಕೋತಾ ಇದ್ದೀನಿ. ಸೊ ಇವಾಗ ಒಂದು ಪ್ಯಾನಿಗೆ ನಾವೇನು ಬೆಂಡೆಕಾಯಿನ ಹೆಚ್ಚಿಟ್ಕೊಂಡಿದ್ವಿ ಸೊ ಅದನ್ನು ನಾವು ಆ್ಯಡ್ ಮಾಡಿಕೊಂಡು ಅದಕ್ಕೆ ಅಲ್ಲಿ ನಾವು ಡ್ರೈ ಫ್ರೈ ಮಾಡ್ತಾಯಿದ್ದೀನಿ. ಯಾವುದೇ ಥರದ ಆಯಿಲನ್ನು ನಾನು ಯೂಸ್ ಮಾಡ್ತಾ ಇಲ್ಲ, ಅದನ್ನು ಡ್ರೈ ಆಗೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದು ತಳ ಹಿಡಿದೇ ಇರೋ ಥರ ನಾವು ಈ ಒಂದು ಹದಕ್ಕೆ ಬರೋವರೆಗೂ ಕೂಡ ನೀಟಾಗಿ ನಾವು ಡ್ರೈ ಆಗಿಯೇ ಫ್ರೈ ಮಾಡ್ಕೋಬೇಕು. ಸೊ ಈ ಥರ ಡ್ರೈ ಫ್ರೈ ಮಾಡಾದಮೇಲೆ ಒಂದು ಕಡೆಗೆ ನಾನು ಅದನ್ನು ಸ್ವಲ್ಪ ಹಾರಲಿಕ್ಕೆ ಎತ್ತಿಟ್ಬಿಟ್ಟು ಓಪನ್ ಪ್ಲೇಸಲ್ಲಿ ಮೀನ್ಸು ಸ್ವಲ್ಪ ತಟ್ಟೆಗೆ ಹಾಕಿ ಹಾರಲಿಕ್ಕೆ ಬಿಡಬೇಕಾಗತ್ತೆ. ತುಂಬ ಅದು ಮತ್ತೆ ಬಿಸಿಯಾಗಿದ್ದರೆ ಈ ಒಗ್ಗರಣೆ ಮಾಡಿದಾಗ ಮತ್ತು ಅದನ್ನು ಆಯಿಲಲ್ಲಿ ಫ್ರೈ ಮಾಡುವಾಗ ಇನ್ನೂ ಸ್ವಲ್ಪ ಮೆತ್ತೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಸೊ ಆ ಥರ ಮಾಡ್ತೀನಿ. ಮತ್ತು ಒಂದು ಬಾಣಲಿಗೆ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ ನಾನು. ಕೊಕೊನಟ್ ಆಯಿಲನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಆನಿಯನ್ ನಾವು ಏನೇನು ಹೆಚ್ಚಿಟ್ಕೊಂಡಿದ್ವಿ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲವನ್ನು ಕೂಡ ಈ ಒಂದು ಅದಕ್ಕೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಮೀನ್ಸ್ ಸ್ವಲ್ಪ ನಾನು ಆನಿಯನ್ ಹಾಕಿದ ತಕ್ಷಣವೇ ಸ್ವಲ್ಪ ಸಾಲ್ಟ್ ಮತ್ತು ಟರ್ಮರಿಕ್ ಪೌಡ್ರನ್ನ ಹಾಕ್ಕೊಂಡ್ರೆ ಅದು ಜಸ್ಟ್ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಒಂದು 2 ಮಿನಿಟ್ಸ್ ಆಗಿದ ತಕ್ಷಣ ಆನಿಯನ್ ಹಾಕಿದ್ದು ಒಂದು 2 ಮಿನಿಟ್ಸ್ ಆಗಿದ ತಕ್ಷಣ ನಾನು ಆ್ಯಡ್ ಮಾಡ್ಕೋತೀನಿ. ಮತ್ತು ಇವಾಗ ಕಡಲೆಬೇಳೆನ ನಾನು ಆಯಿಲ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗಿತ್ತು, ಬಟ್ ಆದರೆ ನಾನು ಮರ್ತುಬಿಟ್ಟಿದ್ದೆ. ಸೊ ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಕಡಲೆಬೇಳೆ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿ ಲೀವ್ಸನ್ನು, ಬಿಕಾಸ್ ಆಫ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಮಧ್ಯದಲ್ಲಿ ಫಸ್ಟೇ ಹಾಕೊಂಡ್ಬಿಡ್ಬೋದು, ಬಟ್ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಅದ್ರ ಫ್ಲೇವರ್ ಕೂಡ ಹಾಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಮತ್ತು ಇವಾಗ ನಾವು ಏನನ್ನು ನಾವು ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಈ ಒಂದು ಆನಿಯನ್ ಫ್ರೈ ಆದಮೇಲೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆನಿಯನ್ ಫ್ರೈ ಆದಾಗ ನಾವು ಆ್ಯಡ್ ಮಾಡಿಕೊಂಡ್ರೆ ಅಲ್ಲಿ ಕೂಡ ಡ್ರೈ ಫ್ರೈ ಆಗಿರುತ್ತೆ. ಮತ್ತು ಇವಾಗ್ಲೂ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಇದನ್ನು ಆಯಿಲ್ ಜೊತೆ ಫ್ರೈ ಮಾಡಿದಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಷ್ಟು ಆಗಿದೆ. ಈ ಒಂದು ಹದಕ್ಕೆ ಬಂದಾಗ ನಾವು ಟೊಮೆಟೊ ಹಣ್ಣನ್ನು ಆ್ಯಡ್ ಮಾಡ್ಕೋಬೇಕು. ಏನು ನಾವು 2 ಟೊಮೆಟೊ 3 ಟೊಮೆಟೊ ಹಣ್ಣು ತೊಗೊಂಡು ಹೆಚ್ಚಿಟ್ಕೊಂಡಿದ್ವಿ, ಆ ಒಂದು ಟೊಮೆಟೊನ ಇವಾಗ ನಾವು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಈ ಥರ ನೀಟಾಗಿ ಮಿಕ್ಸ್ ಆಗೋವರೆಗೆ ಸ್ವಲ್ಪ ಸಾಲ್ಟ್ ಬೇಕಾದರೆ ನಾವು ಈ ಒಂದು ಟೈಮಲ್ಲೇ ನೋಡಿಕೊಂಡು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಮಿಕ್ಸಿಂಗನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಅದು ಸ್ವಲ್ಪ ಲೋಳೆ ಥರ ಇರೋದೆಲ್ಲ ಸ್ವಲ್ಪ ಹೋಗಬೇಕು. ಸೊ ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಒಂದು ಸ್ವಲ್ಪ ಮುಚ್ಚಿಟ್ಟು ಇದನ್ನು ಕ್ಲೋಸ್ ಮಾಡಿಟ್ಟು ಒಂದು ಪ್ಲೇಟ್ ಏನಾದರೂ ಮುಚ್ಚಿ ನಾವು ಇದು ಸ್ವಲ್ಪ ಒಂದು 1 ನಿಮಿಷ ಅಥವಾ 2 ಮಿನಿಟ್ಸ್ ಇದನ್ನು ಬಿಟ್ಟು ನಾವು ನೋಡಿದಾಗ ಅದು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈ ಒಂದು ಏನಿದೆ ಬೆಂಡೆಕಾಯಿ ಏನಿದೆ ಸೊ ಅದು ಚೆನ್ನಾಗಿ ಬೆಂದಿರುತ್ತೆ. ಈ ಒಂದು ಹದಕ್ಕೆ ಬಂದಾಗ ಬೇಳೆ ಸಾಂಬಾರು ಪುಡಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಥರದ ಮಸಾಲ ಪೌಡರ್ಗಳನ್ನು ನಾನು ಆ್ಯಡ್ ಮಾಡ್ತಾಯಿಲ್ಲ, ಜಸ್ಟ್ ಬರೀ ಬೇಳೆ ಸಾಂಬಾರು ಪೌಡ್ರನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಕೆಲವೊಬ್ಬೊಬ್ಬರು ಎಲ್ಲ ಥರದ ಪೌಡ್ರನ್ನೂ ಯೂಸ್ ಮಾಡ್ತಾರೆ. ಮಸಾಲೆ ಪೌಡ್ರುಗಳನ್ನು, ಗರಂ ಮಸಾಲ, ಧನಿಯಾ ಪೌಡರ್ಗಳನ್ನು ಆ್ಯಡ್ ಮಾಡ್ತಾರೆ. ಬಟ್ ನಾನಿಲ್ಲಿ ಯಾವುದೇ ಥರದ ಬೇರೆ ಯಾವುದನ್ನು ನಾನು ಆ್ಯಡ್ ಮಾಡಿಲ್ಲ. ಇಲ್ಲಿ ಜಸ್ಟ್ ಬರೀ ಬೇಳೆ ಸಾಂಬಾರು ಪೌಡ್ರನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅದಕ್ಕೆ ಬಂತು. ಇದು ಲಾಸ್ಟ್ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನೋಡಿ ರೆಡಿ ಆಯಿತು ನಮ್ಮ ಪಲ್ಯ. ಬೆಂಡೆಕಾಯಿ ಒಂದು ರೆಸಿಪಿ ಏನಿದೆ ಡ್ರೈ ಫ್ರೈ, ಇದು ತುಂಬಾ ಚೆನ್ನಾಗಿರುತ್ತೆ. ದೋಸೆ ಮತ್ತು ಚಪಾತಿ ರೊಟ್ಟಿಗೆ ಇದು ತುಂಬ ಮಾಡಿಸ್ದಂಗಿರುತ್ತೆ. ನೀವು ಒಂದು ಸಾರಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲಿ ಏನೇನು ಸಣ್ಣ ಪುಟ್ಟ ಏನೇನು ಇರುತ್ತೆ, ಆನಿಯನು, ಟೊಮೆಟೊ, ಏನು ಬೇಳೆ ಸಾಂಬಾರು ಪೌಡ್ರ್ ಏನಿರುತ್ತೆ ಅದನ್ನು ಯೂಸ್ ಮಾಡಿ ಬೇಗನೆ ಮಾಡ್ಕೊಳ್ಬೋದಂಥ ರೆಸಿಪಿ ಇದು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.